ದೇವರ ನಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನನ್ನೊಂದು ಸಾಕ್ಷಿ ದೇವರ ಮುಂದೆ ಹೇಳುತ್ತೇನೆ. ನನ್ನ ಹೆಸರು ಸವಿತಾ, ಚಿಕ್ಕಮಗಳೂರು ಡಿಸ್ಟಿಕ್ಕು ಬೊಕ್ಸೆ ಕೆಳವಲ ಊರು ನಂದು. ನನಗೆ ಮದುವೆಯಾಗಿ 9ನೇ ವರ್ಷ. ಇದು 8 ವರ್ಷದಲ್ಲಿ ಮಕ್ಕಳೇ ಇರಲಿಲ್ಲ. ಎಷ್ಟೋ ಹಾಸ್ಪಿಟಲ್ ಮೆಡಿಸಿನ್ ಎಲ್ಲಿ ಮಾಡಿದ್ರು ಎಲ್ಲಿ ನನಗೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಈ ವರ್ಷದಲ್ಲಿ ಜನವರಿ 24 ಹೊಸ ವರ್ಷದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಕೂಟ ಇಟ್ಟಿದ್ರು, ಪ್ರಾರ್ಥನೆ ಕೂಟ ಇಟ್ಟಿದ್ರು. ನಾನು ನಮ್ಮ ಮನೆಯವರು ಅಲ್ಲಿಗೆ ಸೇರಿ ಪ್ರಾರ್ಥನೆಗೆ ಹೋಗುವಾಗ ದೇವಿಕ ಶಿಶು ಮುಖಾಂತರ ಮಗಳು ನಮ್ಮ ಗರ್ಭದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ನನ್ನ ಗರ್ಭವನ್ನು ದಿನದಲ್ಲಿ ನನ್ನ ಗರ್ಭವನ್ನು ಮುಟ್ಟಿದ್ದಾರೆ ದೇವರು. ಅವ್ರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಕುಡಿಯಕ್ಕೆ ಕೊಟ್ಟಿದ್ರು. ಆ ದಿನದಲ್ಲಿ ನಾನು ನನ್ನ ಗಂಡ ಇಬ್ಬರು ಕೂತ್ಕೊಂಡು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಆ ದಿನದಲ್ಲಿ ನನ್ನ ಗರ್ಭವನ್ನು ದೇವರು ಮುಟ್ಟಿದ್ದಾರೆ. ಈ ಗರ್ಭಫಲವನ್ನು ಕೊಟ್ಟಂತ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತೆ ನನಗೋಸ್ಕರ ಪ್ರಾರ್ಥನೆ ಮಾಡಿದ ಕಡೂರು ದೇವಕ ಶಿಷ್ಯವರಿಗೂ ನಾನು ವಂದನೆ ಸಲ್ಲಿಸುತ್ತೇನೆ. ನೀವು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? 8. ಇದು 9ನೇ ವರ್ಷ. ಮದುವೆಯಾಗಿ 9 ವರ್ಷ ಆದರೂ ಮಕ್ಕಳಿರಲಿಲ್ಲ. ಈಗ 9 ವರ್ಷ ಆದಮೇಲೆ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಹೇಗನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಹೇಳಿ. ನನಗೆ ಅದೇ ತುಂಬ ಕಣ್ಣೀರಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಷ್ಟು ಆದರೂ ನನಗೆ ತುಂಬ ಮನಸ್ಸಲ್ಲಿ ಬೇಜಾರಾಗ್ತು. ನನ್ನ ಮನಸ್ಸಲ್ಲಿ ಬೇಜಾರಾಗ್ತಾ ಇತ್ತು. ಪ್ರಾರ್ಥನೆ ಮಾಡಿದ್ರು ಹಂಗೆ ಆಗ್ತಾ ಇರಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಕೊರಗ್ತಾ ಇತ್ತು. ಆದ್ರೆ ನಮ್ಮ ಮನೆಯವರು ಒಂದು ಭರವಸೆ ಹೇಳ್ತಾ ಇದ್ರು. ಪ್ರಾರ್ಥನೆ ಕೂರ್ತಿದ್ರು, ಅವರೊಂದು ದೃಢವಾಗಿ ಹೇಳ್ತಿದ್ರು, ದೇವ್ರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವತ್ತು ಪ್ರಾರ್ಥನೆ ಮಾಡುವಾಗ ನಿಜವಾಗ್ಲೂ ನನ್ನ ಗರ್ಭಫಲವನ್ನು ಕೊಟ್ಟ ದೇವರಿಗೆ ನಾನು ನಿಜವಾಗ್ಲೂ ಎಷ್ಟು ನನಗೆ ಖುಷಿ, ನನಗೆ ಸಂತೋಷ ಆಗಿದೆ. ನನಗೆ ದೇವ್ರ ಮುಂದೆ ಹೇಳಿದ್ರು ಸಾಲದು. ನನಗೆ ಪ್ರಾರ್ಥನೆ ಮಾಡಿದಂಥ ದೇವರ ಸೃಷ್ಟಿಗೂ ನಾನು ವಂದನೆ ಸಲ್ಲಿಸುತ್ತೇನೆ. ನನಗೋಸ್ಕರ ನಾನು ಫೋಟೋನು ಕಳಿಸಿದ್ದೆ, ಇಲ್ಲಿಗೆ ಗಂಡ ಹೆಂಡತಿ ಜೋಡಿ ಫೋಟೋನು ಕಳಿಸಿದ್ದೆ. ನನಗೋಸ್ಕರ ಇಲ್ಲೂ ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಎಲ್ಲ ಕಡೆನೂ ಪ್ರಾರ್ಥನೆ ಮಾಡಿದ್ದಾರೆ. ನಿಮಗೆ ಯೇಸು ಪ್ರಾರ್ಥನಾ ಮಂದಿರ ಕಡೂರಿನಲ್ಲಿ ನೀವು ಫ್ಯಾಮಿಲಿ ಬ್ಲೆಸ್ಸಿಂಗಲ್ಲಿ ಸೇರಿದ್ರಿ, ಕುಟುಂಬದ್ದು ಫೋಟೋ ಕಳಿಸಿದ್ರಿ ಅಲ್ವಾ? ಪ್ರೇಯರು ನಡೀತಾ ಇತ್ತು. ಇವತ್ತು 9 ವರ್ಷದ ಮೇಲೆ ದೇವ್ರಿಗೆ ಗರ್ಭಫಲ ಕೊಟ್ಟಿದ್ದಾರೆ. ಎಷ್ಟು ಖುಷಿಯಾಗಿದೆ ಅಲ್ಲ? ಸಂತೋಷ ಇದೆ ಇಲ್ಲ? ಸಂತೋಷ ಉಂಟು. ನಿಮ್ಮ ಮನೆಯವರಿಗೆ ಅದಕ್ಕಿಂತ ಸಂತೋಷ ಇದೆ ಅಲ್ವಾ? ದೇವರು ನಿಮಗೊಂದು ಪುತ್ರ ಸಂತಾನ ಕೊಟ್ಟಿದ್ದಾರೆ. ಎಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು. ಎಲ್ಲ ಮಹಿಮೆ ಯಾರಿಗೆ ಸಲ್ಲಬೇಕಪ್ಪ ಹೇಳು? ಯೇಸು ಸ್ವಾಮಿಗೆ ಸಲ್ಲಿಸ್ಬೇಕು. ದೇವರಿಗೆ ಮಹಿಮೆ ಆಗಲಿ.